Hi guys, welcome back to our channel. This is day 2 of our Shirdi trip ಅಲ್ಲಿ ಪಾರ್ಟ್ 2. ಪಾರ್ಟ್ 1 ಅಲ್ಲಿ ನಾವು ತ್ರ್ಯಂಬಕೇಶ್ವರ ಟೆಂಪಲ್ಗೆ ಹೋಗಿರ್ತೀವಿ. ಸೊ ತ್ರ್ಯಂಬಕೇಶ್ವರ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ಪಂಚವಟಿಗೆ ಬರ್ತೀವಿ. ನೀವೇನು ನೋಡ್ತಾ ಇದ್ದೀರಾ ಇದೇ ಪಂಚವಟಿ. ನಾವು ಡೇ 2 ಅಲ್ಲಿ ನಾವು ನಾಸಿಕಲ್ಲಿರೋ ಪ್ಲೇಸಸ್ ಕವರ್ ಮಾಡೋಣ ಅಂತ ಟ್ರೈ ಮಾಡ್ತೀವಿ. ಬಟ್ ಎರಡೇ ಪ್ಲೇಸಸ್ನ ನೋಡೋಕ್ಕಾಗುತ್ತೆ. ಒಂದು ತ್ರ್ಯಂಬಕೇಶ್ವರ ಮತ್ತು ಪಂಚವಟಿಯಲ್ಲಿ ನಾವು ಆ್ಯಕ್ಚುಲಿ ನೋಡೋದಕ್ಕೆ ತುಂಬ ಇತ್ತು. ಬಟ್ ನಮಗೆ ನೋಡೋದಕ್ಕೆ 3 ಪ್ಲೇಸಸ್ ಅಷ್ಟೇ ಕವರ್ ಮಾಡಿಕ್ಕಾಯಿತು. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 4 o'clock ಆಗಿತ್ತು. ಸೊ ನಮಗೆ ಟೈಮ್ ಇದ್ದಿಲ್ಲ ಫುಲ್ ಕವರ್ ಮಾಡೋದಕ್ಕೆ. ಅದು ಬೇರೆ ಆಟೋದವರು ಅವರೆಲ್ಲ ನಮ್ಮನ್ನು ಅವರೇ ಕರ್ಕೊಂಡೋಗಿ ಎಲ್ಲ ಪ್ಲೇಸಸ್ ತೋರಿಸ್ಕೊಂಬರ್ತೀವಿ ಅಂತ ಹೇಳಿದರು. ಬಟ್ ಅವರು ಒಂದು ಪರ್ಸನ್ಗೆ 150 rupees ಆ ಥರ ಕೇಳಿದರು. ನಾವು 7 ಮೆಂಬರ್ಸ್ ಇದ್ವಿ. ತುಂಬ ಆಗುತ್ತೆ, ನಮ್ಮ ಕಾರೇ ಇತ್ತಲ್ವ. ಸೊ ನಾವೇ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾವು ಅವ್ರ ಜೊತೆ ಏನು ಹೋಗೋಕ್ಕೆ ಹೋಗಿಲ್ಲ. ಫಸ್ಟ್ ನಾವಿಲ್ಲಿ ರೀಚ್ ಆಗ್ತೀವಿ ರಾಮಕುಂಡ್ ಅಂತ ಹೇಳಿಬಿಟ್ಟು. ಇಲ್ಲಿ ರಾಮಕುಂಡ್ ಅಂತಂದರೆ ಗೋದಾವರಿ ನದಿ ಇರುತ್ತಲ್ಲ, ಸೊ ಅದು ಹರಿತಾ ಇರುತ್ತೆ. ಪ್ಲಸ್ ಇಲ್ಲಿ ರಾಮ ಸ್ನಾನ ಮಾಡ್ತಾ ಇದ್ರಂತೆ. ಸೊ ಅದರಿಂದ ಇದಕ್ಕೆ ರಾಮಕುಂಡ್ ಅಂತ ಹೇಳಿಬಿಟ್ಟು ಹೆಸರು ಬಂದಿದೆ. ಮತ್ತು ಇಲ್ಲಿ ಸಂಗಮ ಕೂಡ ಇದೆ. ಅಂದರೆ 3 ನದಿಗಳು, ತ್ರಿವೇಣಿ ಸಂಗಮ ಅಂತ ಹೇಳ್ತಾರಲ್ಲ, 3 ನದಿಗಳು ಒಂದೇ ಕಡೆ ಹರಿಯುತ್ತೆ. ಅರುಣ, ವರುಣ, ಗೋದಾವರಿ ಅಂತ 3 ನದಿಗಳು ಒಂದೇ ಕಡೆ ಸೇರೋದನ್ನು ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಅದು ಇಲ್ಲ ಆಗುತ್ತೆ. ಲಾಸ್ಟ್ ಇಯರು ಪ್ರಯಾಗ್ರಾಜಲ್ಲಿ ಕುಂಭಮೇಳ ಆಗಿತ್ತಲ್ವ, ಸೊ ಇಲ್ಲಿ ಕೂಡ ಆಗುತ್ತಂತೆ ಕುಂಭಮೇಳ. ಇಷ್ಟು ವರ್ಷಕ್ಕೆ 12 ವರ್ಷಕ್ಕೆ ಒಂದು ಸರಿ ಆ ಥರ ಬರುತ್ತೆ ಅಂತ. ಸೊ ಅವ್ರು ಕುಂಭಮೇಳ ಅಲ್ಲಿ ಪ್ರಯಾಗ್ರಾಜಲ್ಲಿ ಆಗಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ನಾಸಿಕಲ್ಲೇ ಆಗೋದು ಅಂತ ಹೇಳ್ತಾಯಿದ್ರು. ಬಟ್ ಎಕ್ಸಾಕ್ಟ್ ಡೇಟ್ ಯಾವಾಗ ಅಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಪಿಂಡ ಪ್ರದಾನ ಮಾಡ್ತಾರಲ್ವ, ಸೊ ಅದು ಕೂಡ ಇಲ್ಲಿ ಕೂಡ ಮಾಡ್ತಾರಂತೆ ಆ ಥರ. ಗಂಗಾ ನದಿಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಇಲ್ಲೂ ಮಾಡ್ತಾರಂತೆ. ಮತ್ತು ಎಂಟ್ರೆನ್ಸಲ್ಲೇ ಒಂದು ಶಿವ ಟೆಂಪಲ್ ಇತ್ತು, ಚಿಕ್ಕದಾಗಿ ಅಭಿಷೇಕ ಮಾಡ್ತಾಯಿದ್ರು. ಸೊ ನಾವೆಲ್ಲನೂ ಹೋಗಿ ಅಭಿಷೇಕಕ್ಕೆ ನೀರು ಹಾಕಿ ಬಂದ್ರಿ. ಚಿಕ್ಕದಾಗಿ ಲಿಂಗಗಳು ತುಂಬ ಕಡೆ ಇತ್ತು, ತುಂಬ ಕಡೆ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಗೋದಾವರಿ ನದಿ ಅಂತ ಹೇಳಿದ್ನಲ್ಲ, ಸೊ ಇಲ್ಲಿ ಹರಿತಾ ಇರೋದೆಲ್ಲ ಗೋದಾವರಿ ನದಿನೇ. ಮತ್ತು ಇಲ್ಲಿ ರಾಮಕುಂಡ್ ಹತ್ರ ಎಲ್ಲ ನೋಡಿಕೊಂಡು ನದಿಯಲ್ಲಿ ಒಂದು ಸ್ವಲ್ಪ ಒಂದು ರೌಂಡು ಬೋಟ್ ರೈಡ್ ಎಲ್ಲ ಹೋಗಿ ಬಂದು ಮತ್ತೆ ನೆಕ್ಸ್ಟ್ ನಾವು ಹೋಗ್ತೀವಿ ಕಾಲಾರಾಮ್ ಟೆಂಪಲ್ ಅಂತ ಹೇಳಿಬಿಟ್ಟು. ಇದು ನಾಸಿಕಲ್ಲಿ ಪಂಚವಟಿಯಲ್ಲಿ ಮೇನ್ ಟೆಂಪಲ್ ಆಗಿರುತ್ತೆ. ಈ ಕಾಲಾರಾಮ್ ದೇವಸ್ಥಾನದಲ್ಲಿ ರಾಮ, ಲಕ್ಷ್ಮಣ, ಸೀತಾ 3 ಇದ್ದರು. ಸೊ ಇದು ಕಂಪ್ಲೀಟಾಗಿ ಬ್ಲ್ಯಾಕ್ ಸ್ಟೋನಿಂದ ಮಾಡಿರ್ತಾರಂತೆ. ಈವನ್ ವಿಗ್ರಹನೂ ಬ್ಲ್ಯಾಕ್ ಸ್ಟೋನಿಂದ ಮಾಡಿದ್ದಾರೆ. ಅದಕ್ಕೆ ಮೋಸ್ಟ್ಲಿ ಕಾಲಾರಾಮ್ ಅಂತ ಹೆಸರಿಟ್ಟಿರ್ಬೋದು. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ, ಫುಲ್ ಬ್ಲ್ಯಾಕ್ ಆಗಿತ್ತಲ್ವ. ಸೊ ಮತ್ತು ಇಲ್ಲಿ ರಾಮಾಯಣ ನಡೆದಿರೋ ಪ್ಲೇಸಸ್ ತುಂಬ ಇದೆ. ಲೈಕ್ ರಾವಣ ಸೀತೆನ ಕರ್ಕೊಂಡೋಗಿರೋದಾಗಿರ್ಬೋದು, ಮತ್ತು ಲಕ್ಷ್ಮಣ ರೇಖೆ ಹಾಕಿರೋದು, ರಾಮ ತಪಸ್ ಮಾಡ್ತಾ ಇರೋದು, ಅವರಿದ್ದಿದ್ದ ಗುಹೆ, ಅವೆಲ್ಲ ತುಂಬ ಪ್ಲೇಸಸ್ ಇದೆ. ನಾವೆಲ್ಲ ಕವರ್ ಮಾಡೋಕ್ಕಾಗಿಲ್ಲ. ನಾವು ಮಾಡಿದ್ದು ಮೇಯ್ನ್ ಕಾಲಾರಾಮ್ ಟೆಂಪಲು, ರಾಮಕುಂಡು ಮತ್ತು ಇದು ತಪೋವನ 3 ಪ್ಲೇಸ್ ನೋಡೋಕ್ಕಾಗತ್ತೆ. ಅಷ್ಟೊತ್ತಿಗೆ ತಪೋವನ್ಗೆ ಹೋಗೋಷ್ಟರಲ್ಲಿ ನಾವು ನೈಟ್ ಆಗೋಗುತ್ತೆ, ಮತ್ತೇನು ನೋಡೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೋಗಿಲ್ಲ. ಸೊ ಇದೇನು ನೋಡ್ತಾ ಇದ್ದರೆ ಇದೇ ಕಾಲಾರಾಮ್ ಟೆಂಪಲ್. ಚೆನ್ನಾಗಿತ್ತು ನೋಡೋದಕ್ಕೆ. ಜನ ಏನು ಅಷ್ಟೊಂದು ರಶ್ ಇದ್ದಿಲ್ಲ. ಸೊ ಫ್ರೀಯಾಗಿತ್ತು. ಮೇಯ್ನ್ ಇಲ್ಲಿ ಏನಪ್ಪ ಅಂತಂದರೆ ಆಟೋದವರು ಸಿಕ್ಕಾಪಟ್ಟೆ ರೇಟ್ ಕೇಳ್ತಾರೆ ತೋರಿಸೋದಕ್ಕೆ. ಅಲ್ಲೇ ಅದೇ ಪಂಚವಟಿ ಅಂತಂದರೆ ಹತ್ತಿರದಲ್ಲೇ ಎಲ್ಲ ಒಂದು 2-3 ಕಿಲೋಮೀಟರ್ಸ್ 5 ಕಿಲೋಮೀಟರ್ಸ್ ಅಷ್ಟರೊಳಗಡೆನೇ ಇರುತ್ತೆ. ಬಟ್ ಅವರು ಜಾಸ್ತಿ ಚಾರ್ಜ್ ಮಾಡ್ತಾರೆ.
ಅವ್ರ ಜೊತೆ ಹೋದರೆ ಏನಪ್ಪ ಬೆನಿಫಿಟ್ ಅಂತಂದರೆ ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗಲ್ಲ. ಫುಲ್ ಚಿಕ್ಕ ಚಿಕ್ಕ ಸಂದಿಗಳಲ್ಲೆಲ್ಲ ಇರುತ್ತೆ. ಸೊ ಅವ್ರ ಜೊತೆ ಹೋದರೆ ಅವರು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿಕೊಂಡು ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಬಟ್ ನಾವು ಹೋಗೋಕ್ಕಾಗಿಲ್ಲ. ಇಲ್ಲಿ ದರ್ಶನ ಮಾಡಿಕೊಂಡು ಆಚೆಗೆ ಹೋಗಿ ದೇವಸ್ಥಾನದ ಹತ್ರ ಒಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಆರಾಮಾಗಿ ಕೂತ್ಕೊಂಡಿರ್ತೀವಿ. ಫುಲ್ ಪೀಸ್ಫುಲ್ ಆಗಿರುತ್ತೆ ಅಲ್ಲಿ ವಾತಾವರಣ. ಸೊ ವಿಷಯ ಎಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ದೆ. ಸ್ವಲ್ಪ ಹೊತ್ತು ಆರಾಮಾಗಿದ್ವಿ. ಕಾಲಾರಾಮ್ ದೇವಸ್ಥಾನ ನೋಡ್ಕೊಂಡು ನಾವು ನೆಕ್ಸ್ಟು ತಪೋವನ್ಗೆ ಹೋಗೋಣ ಅಂತ ಹೋಗ್ತೀವಿ. ಸೊ ಅಡ್ರೆಸ್ ಎಲ್ಲ ಗೊತ್ತಾಗೋದಿಲ್ಲ. ಸೊ ಅಲ್ಲೆಲ್ಲ ಯಾರನ್ನೋ ಕೇಳಿಕೊಂಡು ಮತ್ತೆ ಫೈನಲಾಗಿ ರೀಚ್ ಆಗ್ತೀವಿ. ಆಲ್ಮೋಸ್ಟ್ 6 o'clock 6:30 ಆಗೋಗಿರುತ್ತೆ. ಸೊ ತಪೋವನ್ ಅಂತಂದರೆ ಇನ್ನು ಒಳಗಡೆಗೆ ಹೋಗೋದಿತ್ತು. ಬಟ್ ನಾವು ಕತ್ಲಾಗಿತ್ತು, ಇನ್ನೇನು ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಿಲ್ಲ. ಇಲ್ಲಿ ರಾಮ ಸ್ಟ್ಯಾಚ್ಯೂ ಇತ್ತು. ಸೊ ಅಲ್ಲಿ ಅವರು ಭಜನೆ ಎಲ್ಲ ಮಾಡಿ ಆರತಿ ಮಾಡ್ತಾಯಿದ್ರು. ತುಂಬ ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಭಜನೆ ಎಲ್ಲ ಮಾಡ್ತಾಯಿದ್ರು. ಚೆನ್ನಾಗಿ ಮಾಡ್ತಾಯಿದ್ರು. ಇನ್ನು ಅವರು ಏನೇನೋ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಹಿಂದಿಯಲ್ಲಿ. ಬಟ್ ನನಗಂತೂ ಅರ್ಥನೇ ಆಗಿಲ್ಲ. तक ये आरती करने का मौका दीजिए, क्योंकि प्रभु रामचंद्र जी के हर एक भक्त को ये प्रभु रामचंद्र जी के आरती का अवसर मिलना चाहिए। आपके हाथ से एक पुण्य का काम, एक आनंद का काम, और प्रभु रामचंद्र जी की भूमि हर एक राम भक्त को इस आरती का आनंद मिलेगा। मित्रों, यहाँ पे तेल हो गया, धूप हो गया, अगरबत्ती हो गया, मेरे प्रभु रामचंद्र जी का प्रसाद हो गया। आपने दिए हुए चंदे से लाया जाता है और हर एक राम भक्त तक ये प्रसाद आपने दिए हुए पैसों से दिया जाता है। तक ये आरती करने का मौका दीजिए, क्योंकि प्रभु रामचंद्र जी के हर एक भक्त को ये प्रभु रामचंद्र जी के आरती का अवसर मिलना चाहिए। आपके हाथ से एक पुण्य का काम, एक आनंद का काम, और प्रभु रामचंद्र जी की भूमि हर एक राम भक्त को इस आरती का आनंद मिलेगा। मित्रों, यहाँ पे तेल हो गया, धूप हो गया, अगरबत्ती हो गया, मेरे प्रभु रामचंद्र जी का प्रसाद हो गया। आपने दिए हुए चंदे से लाया जाता है और हर एक राम भक्त तक ये प्रसाद आपने दिए हुए पैसों से दिया जाता है। ಇಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ಅವರು ಆರತಿ ಮಾಡಿದ್ರು. ಸೊ ದೇವರಿಗೆ ಆರತಿ ಎಲ್ಲರ ಕೈಯಲ್ಲೂ ಮಾಡಿಸಿದ್ರು. ಇಲ್ಲಿ ರಾಮ, ಸೀತಾ, ಲಕ್ಷ್ಮಣ ಅವರು ತುಂಬ ವರ್ಷ ಇದ್ರಂತೆ. ವನವಾಸದ ಟೈಮಲ್ಲಿ ಇಲ್ಲಿ ತುಂಬ ಟೈಮ್ ಇದ್ರಂತೆ. ಮತ್ತು ಇದು ನಾಸಿಕ್ ಅಂತ ಹೆಸರು ಏನಿಗೆ ಬಂತಪ್ಪ ಅಂತಂದರೆ, ನಿಮಗೆ ಗೊತ್ತಲ್ವಾ ರಾಮಾಯಣದಲ್ಲಿ ಲಕ್ಷ್ಮಣನು ಶೂರ್ಪಣಖೆ ಮೂಗು ಕಟ್ ಮಾಡಿದ್ದು. ಸೊ ಅದು ಮೂಗು ಕಟ್ ಮಾಡಿದ್ದಾಗಿರೋದು ಇದೇ ನಾಸಿಕಲ್ಲಿ. ಸೊ ಅದರಿಂದ ಅವರು ಹಿಂದಿಯಲ್ಲಿ ನಾಸಿಕ್ ಅಂತಂದರೆ ಮೂಗಲ್ವಾ. ಸೊ ನಾಸಿಕ್ ಅಂತ ಹೆಸರಿಟ್ಟಿದ್ದಾರೆ. ಮತ್ತು ನಾವು ಇಲ್ಲಿ ಪಂಚವಟಿಯಲ್ಲೆಲ್ಲ ಮುಗಿಸ್ಕೊಂಡು ಶಿರಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಶಿರಡಿಗೆ ಇನ್ನೇನೊಂದು 20 kilometers ದೂರದಲ್ಲಿ ಒಂದು ಟೋಲ್ ಇತ್ತು. ಸೊ ನಾವು ಊಟನೂ ಮಾಡಿದ್ದಿಲ್ಲ. ಸೊ ಅಲ್ಲಿ ರೈಸ್ ಮಾಡಿಕೊಂಡು ನಾವು ಚಟ್ನಿಗಳೆಲ್ಲ ಮಾಡ್ಕೊಂಡು ಹೋಗಿದ್ವಿ. ಮತ್ತು ರೈಸು, ಪರೋಟ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟಾಪ್ ಕೊಟ್ಟು ಟೋಲ್ ಗೇಟ್ ಹತ್ರ ಚೆನ್ನಾಗಿತ್ತು ಪ್ಲೇಸು. ಮಾಡ್ಕೊಂಡು ತಿನ್ನೋದಕ್ಕೆ ವಾಟರ್ ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ನಮ್ಮ ಟ್ರಿಪ್ಪಲ್ಲಿ ನಾವು ಮಾಡಿದ್ದು ಒಳ್ಳೆ ಕೆಲಸ ಇದೊಂದು. ಊಟಕ್ಕೆಲ್ಲ ನಾವು ಎತ್ಕೊಂಡು ಹೋಗಿದ್ದು. ಇಲ್ಲ ಅಂತಂದರೆ ಊಟಕ್ಕಂತೂ ತುಂಬ ಕಷ್ಟ ಆಗ್ತಾಯಿತ್ತು. ಅಲ್ಲಿನ ಫುಡ್ಡು ತುಂಬ ಅಡ್ಜಸ್ಟ್ ಆಗೋದಕ್ಕೆ ನಮಗೆ ಆಗೋದೇ ಇಲ್ಲ ಅಡ್ಜಸ್ಟು. ಅವ್ರ ಫುಡ್ಡೇ ಒಂಥರ ಡಿಫ್ರೆಂಟಾಗಿರುತ್ತೆ. ಅದು ನಮಗೆ ಹೊಟ್ಟೆನೂ ತುಂಬೋದಿಲ್ಲ. ಸೊ ಆಲ್ಮೋಸ್ಟ್ ನಾವು ನಮಗೆ ಎಲ್ಲಿ ಕಂಫರ್ಟಾಗಿರುತ್ತೋ ಅಡುಗೆ ಮಾಡೋಕ್ಕೆ ಅಲ್ಲೆಲ್ಲ ಅಡುಗೆ ಮಾಡ್ಕೊಂಡು ತಿಂದ್ರಿ. ಹೋಟ್ಲಲ್ಲಿ ತಿಂದಿದ್ದು ತುಂಬ ಕಮ್ಮಿ. ನಮಗೆ ಟೈಮ್ ಸಿಕ್ಕಿಲ್ಲ ಅಂದರೆ, ಇಲ್ಲ ಪ್ಲೇಸ್ ಸಿಕ್ಕಿಲ್ಲ ಅಂತಂದರೆ ಮಾತ್ರನೇ ನಾವು ಹೋಟ್ಲಲ್ಲಿ ತಿಂದಿದ್ದು. ಸ್ಟಿಕ್ಕರ್ ಎಲ್ಲ ವಿಷಯ ನಂದು ಎಲ್ಲಿ ಸ್ಟಿಕ್ಕರು? ಇಲ್ಲಿ ಅಡುಗೆ ಎಲ್ಲ ಮಾಡಿ ತಿಂದ್ಬಿಟ್ಟು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಶಿರ್ಡಿಗೆ ಹೋಗ್ತೀವಿ. ಒಂದು ಹಾಫ್ ಆನ್ ಅವರ್ ಅಲ್ಲಿ ರೀಚ್ ಆಗ್ತೀವಿ ಇಲ್ಲಿಂದ ಹೊರಟ ಮೇಲೆ. ಹೋಗಿ ಅಲ್ಲಿ ಕರ್ನಾಟಕ ಭವನಲ್ಲಿ ಹುಡುಕ್ತೀರಿ. ಸೊ ಜಾಗ ಸಿಕ್ಕಲ್ಲ. ಮತ್ತು ನೆಕ್ಸ್ಟ್ ಬೇರೆ ಹೋಟ್ಲ್ ಬುಕ್ ಮಾಡಿಕೊಂಡು ಅಲ್ಲಿದ್ದು ಮತ್ತು ಮಾರ್ನಿಂಗ್ ಫ್ರೆಶ್ ಅಪ್ ಆಗಿಬಿಟ್ಟು ದೇವರ ದರ್ಶನಕ್ಕೆ ಹೋಗ್ತೀವಿ. ಸೊ ನೆಕ್ಸ್ಟ್ ವ್ಲಾಗು ಶಿರ್ಡಿದು ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಡೇ 2 ಆಫ್ ಆರ್ ಶಿರ್ಡಿ ಟ್ರಿಪ್ಪಲ್ಲಿ. ಫಸ್ಟ್ ನಾವು ತ್ರ್ಯಂಬಕೇಶ್ವರ ಟೆಂಪಲ್ ರೀಚ್ ಆಗ್ತೀವಿ. ಅದರದ್ದು ವಿಡಿಯೋ ಐಕಾರ್ಡಲ್ಲಿ ಹಾಕಿರ್ತೀನಿ. ಸೊ ನೋಡಿ. ಸೊ ನೆಕ್ಸ್ಟ್ ನಾವು ಪಂಚವಟಿಗೆ ಹೋಗಿ ಅಲ್ಲಿ ಕೆಲವೊಂದು ಪ್ಲೇಸಸ್ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಶಿರ್ಡಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗು ಶಿರ್ಡಿದು ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವ್ಲಾಗ್ಸ್ ಎಲ್ಲ ನೋಡಿ.
Thank you for watching. If you like the video, please like, share and subscribe.